ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನದ ನಾನೊಂದು ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಏನೇನು ಬೇಕಂದರೆ ಕ್ಯಾಬೇಜು, ಆಮೇಲೆ ಸ್ವಲ್ಪ ಗಜ್ಜರಿ, ಕ್ಯಾರೆಟು, ಆಮೇಲೆ ಇದು ಬೀನ್ಸು, ಆಮೇಲೆ ಇದು ಸ್ಪ್ರಿಂಗ್ ಓನಿಯನ್ನು, ಸ್ವಲ್ಪ ಈರುಳ್ಳಿ, ಇಷ್ಟೆಲ್ಲ ಹೆಚ್ಚಿಟ್ಕೊಳ್ಳಿ ಸಣ್ಣಾಗಿ. ಇಲ್ಲಿ ಅನ್ನ ಏನಿದೆಯಲ್ಲ ಒಂದು 2 ಕಪ್ನಷ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಹಿಂಗೆ ಉದುರಾಗಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಟ್ವಿಸ್ಟ್ ಅಂದರೆ ಇದಕ್ಕೆ ಇದು ಹಾಕ್ತಾರಲ್ಲ, ನಾನಿಲ್ಲಿ ರನ್ಸ್ಕ್ ಮನೆಯಲ್ಲಿ ಮಾಡಿದ ರನ್ಸ್ಕ್ ಹಾಕ್ತಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಹಿಂಗೆ ಮಾಡೋದು ತೋರಿಸ್ತೀನಿ ಹೆಂಗೆ ಮಾಡ್ತೀವಿ ಅನ್ನೋದು ನೋಡಿ. ಎಣ್ಣೆ ಹಾಕಿದ್ದೀವಿ, ಅದಕ್ಕೆ ಗಾರ್ಲಿಕ್ಕು ಮತ್ತು ಈರುಳ್ಳಿ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು. ನೋಡಿ, ತರಕಾರಿ ಹೆಚ್ಚಿಟ್ಟಿದ್ದೆಲ್ಲ ಹಾಕಿದ್ವಿ. ಚೆನ್ನಾಗಿ ಇವನ್ನ ಬಾಡಿಸ್ಕೋಬೇಕು. ನೋಡಿ, ಇದ್ರ ಸ್ಪೆಷಾಲಿಟಿ ಅಂದರೆ ಶೆಜ್ವಾನ್ ಸಾಸ್ ಹಾಕ್ತೀವಲ್ಲ, ಅದ್ರ ಬದಲಿ ನಾನು ಇಲ್ಲಿ ಮನೆಯಲ್ಲಿ ಮಾಡಿದ ಇದು ಹಾಕ್ತಾಯಿದ್ದೀನಿ, ರನ್ಸ್ಕ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಇದಕ್ಕೆ ಮುಂದಿರಬಾರ್ದು, ಸ್ವಲ್ಪ ಕಡಿಮೆನೇ ಇರಬೇಕು. ಈಗ ನೋಡಿ, ನಾನು ಕುಕ್ಕುಡ್ ರೈಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕೀಗ. ಇದೀಗ ಸ್ಪ್ರಿಂಗ್ ಓನಿಯನ್ ಹಾಕ್ತಾಯಿದ್ದೀವಿ ಮೇಲೆ, ಸಣ್ಣದಾಗಿ ಕಟ್ಟಿದ ಸ್ಪ್ರಿಂಗ್ ಓನಿಯನ್ನು. ನೋಡಿ, ಈಗ ಫ್ರೈಡ್ ರೈಸು ರೆಡಿ ಆಯಿತು. ನೋಡಿ, ಡಿಶ್ ಔಟ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಕೆಚಪ್ಪು ಅಥವಾ ಕಿಸಾನದ್ದು ಓನಿಯನ್ ಗಾರ್ಲಿಕ್ ಪೇಸ್ಟ್, ಇದು ಸಾಸು, ಇದನ್ನು ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ